ಪ್ರಕೃತಿಯಲ್ಲಿ ನಡೀತಕ್ಕಂತಹ ನಭೋಮಂಡಲದಲ್ಲಿ ನಡೀತಕ್ಕಂತಹ ಸೂರ್ಯ ಚಂದ್ರರ ಗತಿ, ಅದರಲ್ಲೂ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದೇನಿದೆ, ಸೂರ್ಯನ ಗತಿಗೆ ಅನುಸಾರವಾಗಿ ನಾವು ಪರ್ವಕಾಲ ಅಂಥೇಳಿ ಭಾವಿಸಿ ಆ ಪರ್ವಕಾಲವನ್ನು ಸದುಪಯೋಗಗೊಳಿಸಿಕೊಳ್ಳತಕ್ಕಂಥದ್ದು ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಇದೆ. ಇನ್ನು ಯಾವುದೇ ಧರ್ಮದಲ್ಲಿಯೂ ಕೂಡ ಈ ಪ್ರಕೃತಿಯಲ್ಲಿ ನಡೀತಕ್ಕಂತಹ ವ್ಯತ್ಯಾಸಗಳು ಅಥವಾ ಪರ್ವಕಾಲಗಳು, ಆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಸಮಯದ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಯಾರೂ ಕೂಡ ಗಮನಿಸಿಲ್ಲ. ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ನಮ್ಮ ಪ್ರಾಚೀನರು ಋಷಿಮುನಿಗಳು ಪ್ರತಿಯೊಂದು ದಿವಸವೂ, ಪ್ರತಿಯೊಂದು ಕಾಲವೂ, ಪ್ರತಿಯೊಂದು ಪರ್ವಕಾಲಕ್ಕೂ ಕೂಡ ವಿಶೇಷವಾಗಿ ಅದನ್ನು ತಮ್ಮ ಯೋಗ ದೃಷ್ಟಿಯಿಂದ ಅತೀಂದ್ರಿಯವಾದಂತಹ ಜ್ಞಾನದಿಂದ ತಿಳಿದುಕೊಂಡು ಆ ಮೂಲಕ ಇಂತಿಂತಹ ಪರ್ವಕಾಲದಲ್ಲಿ ಇಂತಹ ವಿಶಿಷ್ಟವಾದಂತಹ ಶಕ್ತಿ ಇರುತ್ತೆ, ಅದನ್ನು ಮಾನವನಾಗಿರ್ತಕ್ಕಂಥವನು ತನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಆ ಪರ್ವಕಾಲಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂಥೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವುಗಳೇ ಶಾಸ್ತ್ರಗಳು, ಪುರಾಣಗಳು, ಶ್ರುತಿ, ಸ್ಮೃತಿಗಳು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.